ಸಾರ್ವಭೌಮಂ ಅತಿ ಪರಾಕ್ರಮೇನಾನಂದನಿರ್ಪೇ ವರವೀರ ಕ್ಷತ್ರಿಯ ಕುಲ ಪ್ರಖ್ಯಾತಿ ಅನ್ವಯಂ ವರವೀರ ಕ್ಷತ್ರಿಯ ಕುಲ ಪ್ರಖ್ಯಾತಿ ಅನ್ವಯಂ ಹಸ್ತಿನಾಪುರದೀಶ್ವರನಾಗಿದ್ದಳೆ ಗಳಿಸಿರ್ಪೇ ಗಳಿಸಿರ್ಪೇ ಭೀಷ್ಮ ದ್ರೋಣ ಕರ್ಣ ದುಶಾಸನ ಸೈಂಧವರ ವೈಭವದಿ ಮೆರವೆ ದರೆಯೋಳ್ ವೈಭವದಿ ಮೆರವೆ ವೈಭವದಿ ಮೆರವೆ ದರೆಯೋಳ್ ವೈಭವದಿ ಮೆರವೆ ಸಹೋದರ ಅಗ್ರಜ ವೀರ ವೀರರು ಗಣಗುಂಡ ನೆನೆಸಿ ವೀರರು ಗಣಗುಂಡ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರತವು ಧರೆಯಲ್ಲಿ ಸುಖದಿಂಬಾಳ್ವೆ ನಿರತವು ಧರೆಯಲ್ಲಿ ಸುಖದಿಂಬಾಳ್ವೆ ವೈಭವದಿ ಮೆರವೆ ವೈಭವದಿ ಮೆರವೆ ಕರ್ಣ ಭೀಷ್ಮ ದ್ರೋಣ ರವಿಸುತ ಕರ್ಣ ಭೀಷ್ಮ ದ್ರೋಣ ರವಿಸುತ ಕರ್ಣ ಶಕುನಿ ದುಶಾಸನ ಬೆಂಬಲವೆ ನಗೆ ಶಾಸನ ಬೆಂಬಲವೆ ನಗೆ ದೊರೆಯನ್ನಾಳುವ ವೈಭವದಿ ದೊರೆಯನ್ನಾಳುವ ವೈಭವದಿ ನರೆಯುವ ಸಿರಿಯಲ್ಲಿ ಸುರಪಗೆ ಮೀರೆ ನರೆಯುವ ಸಿರಿಯಲ್ಲಿ ಸುರಪಗೆ ಮೀರಿ ಸಾರಿ ಭುಜ ಬಲ ಪರಕ್ರಮ ತೋರಿ ಧನ ಮದ ಬಲವನ್ನು ಹಠ ಮಾಡಿ ಭುಜ ಬಲ ಪರಕ್ರಮ ತೋರಿ ಧನ ಮದ ಬಲವನ್ನು ಹಠ ಮಾಡಿ ದುರದಲ್ಲಿ ನಿಪ್ಪುಗಳ ಶಿರ ತೆಗೆದುವೆ ದುರದಲ್ಲಿ ನಿಪ್ಪುಗಳ ಶಿರ ತೆಗೆದುವೆ ವೈಭವದಿ 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 ಮೆರವೆ. ಆ ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಪುನಃ ಅರ್ಧ ರಾಜ್ಯವನ್ನು ಕೇಳಲು ಆ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿರುವರಂತೆ ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡುತ್ತಿರುವ
ಅವರ ಅಟ್ಟಹಾಸವನ್ನು ನೋಡಿದಿರಾ? ಎಷ್ಟರ ಮಟ್ಟಿಗಿರುವುದು ಅವರ ಅಟ್ಟಹಾಸ? ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲು ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ಯುದ್ಧ? ಅದಕ್ಕೆ ನಾನು ಸದಾ ಸಿದ್ಧ. ನಾನದರ ದೀಕ್ಷಾ ಬದ್ಧ. ಸಹಸ್ರಾರು ಯುದ್ಧಕ್ಕೋಗಿದರ ಬಲವೇ ನನಗಿರುವಾಗ ಯುದ್ಧದ ಭಯವನ್ನು ತೋರಿಸುವೆ ಪಿತಾಮಹ? ನನ್ನ ಬಳಿ 11 ಅಕ್ಷಾಯಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮೋದಿಸಿದ ಆನೆ ಕಾಲ ಕೆಳಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ರಾಜ್ಯ ಗೊತ್ತಾಗಿ ಹೋಗುವರು. ಸೋದರ ದುಶ್ಯಾಸನ, ಆ ಪಾಂಡವರ ರಣಯಜ್ಞವನ್ನು ಕಲ್ಪಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ನಾನು ಮತ್ತು ಅಂಗರಾಜನಾದ ಕರ್ಣನಿಲ್ಲವೇ ಸಹೋದರ? ಬಲೆ ಬಲೆ ಸಹೋದರ. ಪೂಜ್ಯ ಗುರುಗಳು ಭೀಷ್ಮ ದ್ರೋಣಾದಿಗಳಿರುವಾಗ ಇವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ. ದ್ವಾರಕಾ ನಗರದಿಂದ ಪುರುಷೋತ್ತಮ ದಯಮಾಡಿಸುತ್ತಿರುವರು. ಏನು ಪುರುಷೋತ್ತಮನೇ? ಯಾರಿಗೆ ಪುರುಷೋತ್ತಮ? ಅವನೆಂದಿಗೆ ಪುರುಷೋತ್ತಮ? ರಾಜಾಧಿರಾಜ ಪುರುಷ ಶ್ರೇಷ್ಠ ಚಕ್ರವರ್ತಿ ನಾನಿಲ್ಲಿರುವಾಗ ಆ ದನ ಕಾಯುವನಂದ ಗೋಪಾಲನು ಪುರುಷೋತ್ತಮನೇ? ಅವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಆ ದರಿದ್ರ ವಿದುರನ ಮನೆಗೆ ಹೋದನಂತೆ. ಎಷ್ಟೇ ಆಗಲಿ ಅವನ ತಿರುಪೆ ಬುದ್ಧಿ ಎಲ್ಲಿ ತಾನೇ ಓದಿತ್ತು? ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಏನು ಹೇಳಿದೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಬಾಯಿ ಮುಚ್ಚು. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವು ಅಥವಾ ನ್ಯಾಯಕ್ಕೆ ನೀನೇ ಅಧೀನವು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವಾಗಿ ಈ ರೀತಿ ಮಾತನಾಡುತ್ತಿರುವೆ. ಸೋದರ ಪೂಜ್ಯನು ಹಿರಿಯವನು ಎಂದು ಗೌರವಿಸಿದ ಮಾತ್ರಕ್ಕೆ ಇವನು ಮಿತಿ ಮೀರಿ ಮಾತನಾಡುತ್ತಿರುವನು. ಇವನನ್ನು ಈಗಲೇ ಸಭೆಯಿಂದ ಅಗ್ರಜನ ಹಾಗೆಯೋ ಕೇಳಿಸಲಿಲ್ಲವೇ? ಹೊರಡು, ಇಲ್ಲವಾದರೆ. ಸುಯೋಧನ, ನನ್ನನ್ನು ಸಭೆಯಿಂದ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯ್ತು. ಛೀ, ಅವಿವೇಕ! ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಎಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡಿದೆಯಲ್ಲ, ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳು ಎಂದು ನಾನು ಚೆನ್ನಾಗಿ ತಿಳಿದಿದ್ದೇನೆ. ಹೇಳುವೆನು ಕೇಳೋ. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಭರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹಲ್ಲರಿಸಿ ಕೊಲ್ಲುವಾಗ ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡು. Kadu ko
ವಿಧವ ಬಾಲಕನಾದ ದುರ್ಯೋಧನನ್ನು ದುಡುಕಿ ಮಾತನಾಡಿದ ಮಾತಿಗೆ ಸರ್ವೋತ್ತಮವಾದ ಬಿಲ್ಲನ್ನು ಮುರಿಯುವುದೇ ಇದು ನಿನಗೆ ತರವೇ? ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ ವಿಧವ. ಶಾಂತನಾಗು ವಿಧವ, ಶಾಂತನಾಗು. ಪ್ರಮೋದವಾಯಿತು ಸುಯೋಧನ, ಪ್ರಮೋದವಾಯಿತು. ಪೂಜ್ಯ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನ ಕಳೆದುಕೊಂಡೇ ಅಲ್ಲ. ಇವರೇನಾದರೂ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತದ್ದೇ ಆದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕರ್ಣ, ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗೊಡ್ಡು ಬೆದರಿಕೆಗೆ ಎದುರುವುದೇ? ಇವನು ಎಂದು ತಾನೆ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಅಥವಾ ಇವನ ಒಂದಲ್ಪ ಬಿಲ್ಲಿನಿಂದ ಆಗುವ ಪ್ರಯೋಜನವಾದರೂ ಏನು? ಚಿಂತಿಸಬೇಡ ಮಿತ್ರ, ಕುಳಿತುಕೋ. ಈಗ ಎಲ್ಲರೂ ಸರಿಯಾಗಿ ಕೇಳಿರಿ. ಆ ಕೃಷ್ಣನು ಏನಾದರೂ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿದ್ದೆ ಆದರೆ ಅವರನ್ನಾಗಿಂದಾಗಲೇ ಸಭೆಯಿಂದ ಹೊರ ಹಾಕಬೇಕಾಯಿತು. ಎಚ್ಚರ ಸಹೋದರ. ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ನಾನು ಆ ದಿನ ದ್ವಾರಕಿಗೆ ಹೋದಾಗ ಆಗಲಿನಲ್ಲಿಯೇ ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಬಹಳವಾಗಿ ಕಾಯಿಸಿದನು. ನಾನೀಗ ಅದರ ಪ್ರತಿಕಾರವನ್ನು ತೀರಿಸಿಕೊಳ್ಳುವೆ. ಎಲ್ಲಿ ಸಹೋದರ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ತೆಗೆದುಕೊಂಡು ಸಿದ್ಧವಾಗಿರುವುದು. ಮಲ್ಲಿನಲ್ಲೇ ಒಟ್ಟೆ ಮನೋದ
ಮಾಡುವೆನು. ಭೀಷ್ಮ ದ್ರೋಣಾದಿಗಳು ನನಗೆ ನಮಸ್ಕರಿಸಿದರು. ಈ ದುರ್ಯೋಧನನು ಕಣ್ಣೆತ್ತಿಯೋ ನೋಡದ ಹಾಗೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತನಾವು ನನ್ನ ಯೋಗ ಮಾಡಿ. ಸುಯೋಧನನು ತಾನಾಗಿ ಬಂದು ಬಿದ್ದನು ಅಥವಾ ಉರುಳಿ ಉರುಳಿ ಬಂದು ಬಿದ್ದನು? ಸುಯೋಧನ, ಸುಯೋಧನ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಛಛೇ! ನಾನು ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡ ಕೃಷ್ಣ, ಹೆಮ್ಮೆ ಪಡಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳೇನಾದರೂ ಕಾಣಿಸುತ್ತಿವೆ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ ಕೃಷ್ಣ. ಕೃಷ್ಣ, ಸುಯೋಧನ, ಅದಿರಲಿ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದೇನೋ? ಇರಬಹುದೇನೋ ಅಲ್ಲ ಕೃಷ್ಣ, ಇದ್ದೇ ಇರುವುದು. ಇರುವುದು. ಕುಳಿತುಕೋ. ಏ ಪಾಂಡವ ರಾಯಭಾರಿ, ಕುಳಿತುಕೋ. ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತ ನೀನು ಈ ನಮ್ಮ ರಾಜ ನರ್ತಕಿಯರ ನರ್ತನವನ್ನು ನೋಡುವೆಯಂತೆ. ಕುಳಿತುಕೋ. ಯಾರಲ್ಲಿ? ನಮ್ಮ ರಾಜ ನರ್ತಕಿಯರನ್ನು ಬರಮಾಡಿ. ಆಗಬಹುದು. ಕರುಣಾಳು ಗುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಬಕುಟೇಶ್ವರಾದಿ ಕರುಣಾಳು ಗುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಗರ ಜಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಗರ ಜಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ಸದರ ಭಾವದ ವಿದತಿ ಚತುರಾಗ ಧಾರಿ ದೇವಿಯ ಪ್ರೀತಿಯ ಕುಬಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಗುರುಭೂಪ ರಾಜೇಶ್ವರ. ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದೆ ಜಗದ ಜನರ ಮುರುಳುಗೊಳಿವ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದೆ ಜಗದ ಜನರ ಮರುಳುಗೊಳಿಬ ಹರಿ ಇದೋ ನಿನಗೆ ರಾಜಸಭೆಯ ನರ್ತಕಿಯರ ನಮನ
ನಮನ ಈ ಕೌರವೇಶ್ವರನ ಸಾಮ್ರಾಜ್ಯದಲ್ಲಿ ಆ ಕೃಷ್ಣನ ಗುಣಗಾನ ನೆಲೆ ಕೊಡೋದು. ಕೃಷ್ಣ ನರ್ತಕಿಯರೇ ಎಲ್ಲಿ ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗಡನಾಗಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗಡನಾರಿ. ಇವನಿಗೆ ಸರಿಸಾಟಿ ಯಾರಿಗರೀದರೆಯೋ, ಇವನಿಗೆ ಸರಿಸಾಟಿ ಯಾರಿಗರೀದರೆಯೋ. ಚಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು, ಚಲದಲ್ಲಿ ಬಲದಲ್ಲಿ ಸರಿಸಾಟಿ. ಕರುನಾಡು ಗುರುಭೂಪ ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಕುಟೇಶ್ವರಾದಿ. ಕರುನಾಡು ಗುರುಭೂಪ ರಾಜೇಶ್ವರ, ರಾಜೇಶ್ವರ ಯಾರಲ್ಲಿ ಏನಪ್ಪಣೆ? ನಮ್ಮ ರಾಜ ನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಅಪ್ಪಣೆ ಮಹಾಪ್ರಭು. ಬೆಳಗ್ಗೆ ಕೃಷ್ಣ ಸುಯೋಧನ, ನರ್ತನವನ್ನು ನೋಡಿದ್ದಾಯ್ತಲ್ಲ, ಈಗ ನೀನು ಬಂದ ವಿಚಾರವನ್ನು ತಿಳಿಸಬಹುದು. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಷಯವನ್ನು ತಿಳಿಸಲು ಬಂದಿರುವೆನು. ಮುಖ್ಯವಾದ ವಿಚಾರ? ಕೃಷ್ಣ, ಸುಯೋಧನ, ರಾಜ್ಯದ ವಿಚಾರ ಒಂದನ್ನು ಬಿಟ್ಟು ಬೇರೆ ಏನನ್ನಾದರೂ ತಿಳಿಸು, ಸಂತೋಷವಾಗಿಯೇ ಕೇಳುವೆ. ಸುಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಿಮ್ಮಗಳ ಮುಂದೆ ನಾನು ಇಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೀಕ್ಷಿಸಿದ ರಾಜ ಕಾರ್ಯವನ್ನು ನೀವೆಲ್ಲ ಕೇಳಿದಿರಲ್ಲವೇ?
ಕೇಳಿದ ಕ್ಷಣಕಾಲವನ್ನು ಬಂಧಿಸಿ ಶಾಂತಿ ಸಂಧಾನ ಸಮಯವನ್ನು ಸುಸಮಯವನ್ನು ನಾವೆಲ್ಲ ನಂಬಿದ್ದೇವೆ. ಕುಮಾರ ದುರ್ಯೋಧನ ಪಿತಾಮಹ, ಪಾಂಡವರು ನೀವು ಅಣ್ಣ ತಮ್ಮಂದಿರು, ನಿಮಗೆ ವಿರೋಧ ಬೇಕೆ? ಒಳ್ಳೆತನದಿಂದ ಬಾಳುವುದು ಮೇಲಲ್ಲವೇ? ಇದು ನನ್ನ ಅಭಿಮತ. ಸುಯೋಧನ, ಓಹೋ, ಯಾರದು? ಇದರ ಚಿಕ್ಕಪ್ಪ ಮಹಾಶಯ. ನೀತಿ ವಚನ ಹೇಳುವುದರಲ್ಲಿ ನೀವು ಒಬ್ಬರು. ಹೇಳಿ ನಿನ್ನ ಅರಣ್ಯ ರೋದನ. ಹೌದು ಸುಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನು ಈಗ ಸುಮ್ಮನಿದ್ದರೆ ದೋಷವೂ ಸಂಭವಿಸುವುದು. ಸುಯೋಧನ, ಈಗ ನೀನು ಯೌವನ ಮದದಿಂದ ಗರ್ಭಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿ ನನ್ನ ಹಿತೋಪದೇಶಗಳು ನಿನಗೆ ಕೇಳುವುದಿಲ್ಲ. ಆದರೆ ಕೇಳು. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು ಪರಮಾತ್ಮನು ಹೇಳಿದ್ದಕ್ಕಿಂತ ಹೆಚ್ಚೇನು ಹೇಳಲಾರೆ. ಸಂಧಿಗೆ ಈಗ ಸುಸಮಯ. ಹಠದಿಂದ ಅದನ್ನು ಕಳೆದ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ಒದರದಿರಲು ಇದರ ಸದನತೆ, ದುಡುಕಿ ಒದರದಿರಲು ಇದರ ಸದನತೆ. ಒದರದಿರಲು ಇದರ ಸದನತೆ, ದುಡುಕಿ ಒದರದಿರಲು ಇದರ ಸದನತೆ. ನೆರದ ಸಭೆಯೊಳ ನಿಂತು ಧರಿದ ಈ ಕೌರವನ ನೆರದ ಸಭೆಯಳು ನಿಂತು ಧರಿದು ಈ ಕೌರವ ಹೊಡೆದಯ ತೊಡೆ ಇರಿದು ಕೊಲ್ದ ಈ ಖಡ್ಗಗಳು. ಹೊಡೆದಯ ತೊಡೆ ಇರಿದು ಕೊಲ್ವೆ ಈ ಖಡ್ಗಗಳು. ಒದರದಿರಲು ಇದರ ಸದನತೆ, ದುಡುಕಿ ಒದರದಿರಲು ಇದರ ಸದನತೆ. ತಪ್ಪಲಿಯ ಮಗನೇನು ಪರದೇಶೆ, ಎಪ್ಪಲಿಯ ಗರ್ಭವನ್ನು ಭೇದಿಸುವ ತೊಡದೆ. ತಪ್ಪಲಿಯ ಮಗನೇನು ಪರದೇಶಿ ಎಪ್ಪಲಿಯ ಗರ್ಭವನ್ನು ಭೇದಿಸುವ ತೊಡದೆ. ಕಡುವೈರಿ ಪಾಂಡವರ ಪರವಹಿಸಿ ತನದಂತ ಮಲ್ಲ ಗುರುದಲೆ ತರಿಸಿ. ಕಡುವೈರಿ ಪಾಂಡವರ ಪರವಹಿಸಿ ತನದಂತ ಮಲ್ಲ ಗುರುದಲೆಯ ಧಿಕ್ಕರಿಸಿ ದೊರೆಯ ಧಿಕ್ಕರಿಸಿ. ಒದರದಿರಲು ಇದರ ಸದನತೆ, ದುಡುಕಿ ಒದರದಿರಲು ಇದರ ಸದನತೆ. ಒದರದಿರಲು ಇದರ ಸದನತೆ, ದುಡುಕಿ ಒದರದಿರಲು ಇದರ ಸದನತೆ. ವಿದುರ, ಸುಯೋಧನ, ಈ ನೀತಿ ವಚನಗಳನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ಕೃಷ್ಣನಿಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ, ಆಚಾರ್ಯ ಗುರುಗಳಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವವೆ. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದ್ದೀಯ. ಕೃಷ್ಣ, ಮಹಾನುಭಾವನಾದ ನೀನು ಬಂದ ದೌತ್ಯಾಕಾರವನ್ನು ಬಲು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ಸುಯೋಧನನಲ್ಲ. ಇದನ್ನು ಚೆನ್ನಾಗಿ ತಿಳಿದುಕೋ. ಇದು ಸ್ವಾಭಿಮಾನ ಶೂನ್ಯತೆಯಿಂದ ಕೂಡಿದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಎಂತ ಮಾಡಲು ಕೈಲಾಗದಿದ್ದರೆ ಪುನಃ ಕಾಡಿಗೆ ಹೋಗಲಿ. ಓಹೋ, ಬೇರೆ ಬೇರಿತು. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ದುರಹಂಕಾರದ, ದುಸ್ಸಗವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡುವ ಕೌರವೇಶ್ವರ. ಸಾಕು ನಿನ್ನ ಹೋಗತತ್ವ. ಕೃಷ್ಣ, ಸುಯೋಧನ, ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ ಭರೆ ಕಪಟ ನಾಟಕ ಸೂತ್ರಧಾರಿ. ಅದು ಹಾಗಲ್ಲ, ಹೇಳುವನು ಕೇಳು ಕೃಷ್ಣ. ಈ ಕೌರವೇಶ್ವರನನ್ನು ಸದೆ ಪಡೆಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ.
ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ. ಅದು ಕೃಷ್ಣ ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ಸದಾ ಕಾಲವು ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದರಲ್ಲ ಆ ನಿನ್ನ ಹೇಡಿ ಪಾಂಡವರು. ಅದು ಕೃಷ್ಣ ದುಸ್ಸಹವಾಸ. ದುರ್ಯೋಧನ ದುಶ್ಯಾಸರನನ್ನು ಪುಡಿಗೈದು ಈ ಅಖಂಡ ಭರತಖಂಡದಲ್ಲಿ ತಮ್ಮ ಧ್ವಜಾಪತಾಕೆಯನ್ನು ಆರಿಸುವ ಯೋಜನೆ ಮಾಡುತ್ತಿರುವರಲ್ಲ ಆ ನಿನ್ನ ಕುನ್ನಿ ಪಾಂಡವರು. ಅದು ಕೃಷ್ಣ ದುರಾಶಯ. ಹೆಚ್ಚೇನು ಕೃಷ್ಣ, ನಾವೇ ಸಮರ್ಥರು ಜಯಶೀಲರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲ ಆ ನಿನ್ನ ಕುನ್ನಿ ಪಾಂಡವರು. ಅದು ದುರಾಭಿಮಾನ. ಕೃಷ್ಣ, ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ನೀನು ಬಂದ ದಾರಿಯನ್ನಿಡಿಯುವುದು ಬಹಳ ಒಳ್ಳೆಯದು. ಸುಯೋಧನ, ನೀತಿ ಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂಬ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಹೊಗಳುವುದು. ಇನ್ನು ಇಡಿಂಬ ಕೀಚಕಾದಿಗಳನ್ನು ಸಂಹಾರ ಮಾಡಿದ ರುದ್ರಾಂಶ ಸಂಭೂತನು 1000 ಆನೆಯ ಬಲವುಳ್ಳ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೇ ಹೊಗಳುವುದು. ಅದರ ಅನುಭವ ನಿನಗೂ ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ ಅವನ ಪರಾಕ್ರಮಗಳ ಮುಂದೆ ನಿಮ್ಮಗಳ ಪರಾಕ್ರಮ ನಡೆಯುವುದಿಲ್ಲ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾಮೇಧಾವಿಗಳು. ನಿಧಾನವಾಗಿ ಆಲೋಚಿಸು ಕೃಷ್ಣ. ಸುಯೋಧನ, ಒಳ್ಳೆಯವರ ಪರಾಕ್ರಮವನ್ನು ಹೇಳುತ್ತಿರುವೆಯಲ್ಲ ಕೃಷ್ಣ. ಇನ್ನು ಕೈಲಾಗದ ಹೇಳಿ ಆ ನಿನ್ನ ಧರ್ಮರಾಯ ಸಾಧ್ವಿಯಂತೆ ವೇಷವನ್ನು ತೊಟ್ಟು ಇಡೀ ಲೋಕವನ್ನೇ ವಂಚಿಸಿದ ನಯವಂಚಕ. ಇನ್ನು ಆ ಹೊಟ್ಟೆ ಬಾಕ ಭೀಮ ಬಂಡಿ ಅನ್ನವನ್ನು ತಿಂದು ಇಡಿಂಬೆಯನ್ನು ಕೊಂದ ಮಾತ್ರಕ್ಕೆ ಅವನು ಅಜಯನೇ. ಅದನ್ನು ನೋಡಿದವರಾದ ಯಾರು? ಒಂದು ವೇಳೆ ಕೊಂದಿದ್ದರು ಕೃಷ್ಣ, ಅದು ನಿನ್ನ ಕುತಂತ್ರದಿಂದ ಮಾತ್ರ ಸಾಧ್ಯ. ಇಂತಹ 1000 ಆನೆಯ ಬಲವುಳ್ಳವನು ರೌದ್ರಾಂಶ ಸಂಭೂತನೋ ಆ ನಿನ್ನ ಭೀಮಸೇನ. ಅಂದು ತುಂಬಿದ ರಾಜಸಭೆಯಲ್ಲಿ ನಿನ್ನ ತಂಗಿ ಪಂಚವಲ್ಲಭೆಯನ್ನು ಈ ನನ್ನ ಸಹೋದರ ದುಶ್ಯಾಸನ ಮುಡಿ ಹಿಡಿದಳೆ ತಂದು ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತು ಅವನ 1000 ಆನೆಯ ಬಲ. ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ತೊಟ್ಟು ತಕತೈ ಎಂದು ನರ್ತನ ಮಾಡಿದ ನಪುಂಸಕ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಅವರಿನ್ನು ಬಾಲಕರು. ನನ್ನರಮನೆಯ ದ್ವಾರಪಾಲಕರು ಯೋಗ್ಯರಲ್ಲ ಕೃಷ್ಣ. ದ್ವಾರಪಾಲಕರಾಗಲು ಯೋಗ್ಯರಲ್ಲ. ಒಬ್ಬ ಅಶ್ವಪಾಲಕ ಮತ್ತೊಬ್ಬ ಗೋಪಾಲಕ. ಇಂಥವರ ಪರಾಕ್ರಮ ಗೋಪಾಲಕನಾದ ನಿನಗೆ ಅತಿಶಯ ಹೊರತು ಗೋಪಾಲಕನಾದ ನನಗಲ್ಲ ಕೃಷ್ಣ, ನನಗಲ್ಲ. ಇದುವರೆಗೂ ನಿನ್ನವರ ಪರಾಕ್ರಮವನ್ನು ಹೇಳಿದೆಯಲ್ಲ ಕೃಷ್ಣ. ಈಗ ಹೇಳುವೆನು ಕೇಳು. ಈ ಅಖಂಡ ಭರತಖಂಡವನ್ನು ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ನಾವು ಸಾಹಸಿಗಳು, ಅಥವಾ ನನಗೆದರಿ ಕಾಡು ಮೇಡುಗಳನ್ನಲೆದು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ನಿನ್ನ ಏಡಿ ಪಾಂಡವರು ಸಾಹಸಿಗಳು? ಆ ಹೊಟ್ಟೆ ಬಾಕ ಭೀಮನ ಗುಂಡಿಗೆಯನ್ನು ಸೀಳಿ ಅವನ ರುಂಡ ಮುಂಡವನ್ನು ಚೆಂಡಾಡಲು ಸದಾ ಸಿದ್ಧನಿರುವ ಈ ನನ್ನ ಸಹೋದರ ದುಶ್ಯಾಸನ. ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥನ ಶಿರವನ್ನು ಛೇದಿಸುವುದಾಗಿ ಪಣ ತೊಟ್ಟು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲವಿಷ್ಣು ಎಂಬ ಧನಸ್ಸನ್ನು ಪಡೆದ ಲೋಕೈಕ ವೀರ ನನ್ನ ಪ್ರಿಯ ಮಿತ್ರ ಕರ್ಣ. ಇನ್ನು ನಿನ್ನ ತಂತ್ರ ಕುತಂತ್ರಗಳಿಗೆ ಪ್ರತಿ ತಂತ್ರವನ್ನು ಹುಡುಕುವ ಈ ನನ್ನ ಮಾವ ಸೋಮರಾಜ ಶಕುನಿ. ಇನ್ನು ನನ್ನ ತಾತ ಭೀಷ್ಮಾಚಾರ್ಯರು ಅವರೇನಾದರೂ ರಣಾಂಗಣದಲ್ಲಿ ಧನುರ್ಧಾಯಿಗಳಾಗಿ ನಿಂತಿದ್ದೇ ಆದರೆ ಅವರನ್ನು ಎದುರಿಸಿ ನಿಲ್ಲುವ ವೀರರು, ಶೂರರು,
ಈ ಚತುರ್ದಶ ಭುವನಂಗಳಲ್ಲಿ ಯಾರು ಇಲ್ಲ. ಏ ಏ ಕಪಟ ನಾಟಕ ಸೂತ್ರಧಾರಿ, ಇವೆಲ್ಲವೂ ನಿನಗೆ ತಿಳಿದ ವಿಚಾರವೇ. ಈಗ ಹೇಳು ಕೃಷ್ಣ, ಇಂತಹ ತೀರಥ ಮಹಾರಥರ ಮುಂದೆ ಪಾಂಡವರು ಪಾಂಡವರು ಅಗ್ರಜ ಸೋದರ ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ. ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ. ಮಾಡದಲಕದು ಕಾಡಿಗೋಗಲಿ, ಮಾಡದಲಕದು ಕಾಡಿಗೋಗಲಿ, ಕೊಡಲಾಗದು ರಾಜವನು, ಕೊಡಲಾಗದು ರಾಜವನು. ಹೇಳಿ ಪಾಂಡವರ ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ, ಬೇಡ ಬೇಡವೋ ಬೇಸರವೋ, ಬೇಸರವೋ ಬೇಸರವೋ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತಿಗೊಳ್ಳುವುದಿಲ್ಲ ಕೃಷ್ಣ. ಆದ್ದರಿಂದ ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಲ್ಲಾದರೆ ಬಲೆ ಬಲೆ ಸಹೋದರ ಕೌರವೇಶ್ವರ ಸೈನ್ಯ ರಾಜ ಕಾಡು ಸೋಜವನ ಅಷ್ಟು ಭೂವನ್ನು ಕೊಡಲಾರದು. ಏಕೆಂದರೆ ನೋಡಿರೋ ಕೃತ್ಯವನ್ನು ನೆನೆಸಿಕೊಂಡರೆ ಅಷ್ಟು ಕೋಪವರ ಕೌರವೇಶ್ವರ. ಕೃಷ್ಣ ಗೋಪಿಕಾಂಧರ ನಂದರವಲ್ಲವೋ ಕೃಷ್ಣ, ತಿನ್ನರ ಬೆಣ್ಣೆ ಮುದ್ದೆ ಅಲ್ಲವೋ ಕೃಷ್ಣ, ಬೇರು ಬಳಪಲ್ಲವೋ ಭೀಕರ 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 ಮುಷ್ಟು ಪಂಜರ. ಎಷ್ಟರ ತಪ್ಪಿದರೆ ಇಲ್ಲ ಒಂದು ದಾರ ನೀಡುವುದು ಬಹಳ ಒಳ್ಳೆಯದು. ಕೇಳಬೇಡವೋ ಕೇಳಲಾರದು ದುರ್ಯೋಧನ ದುಶ್ಯಾಸುರ ಅಭಿಮತವೇ ನನ್ನ ಅಭಿಮತ. ಆ ಕಡುವೈರಿ ಅರ್ಜುನನ ಮೇಲೆ ಹಾಗೆ ತೀರದ ಹೊರತಾಗಿ ಈ ರಾಧೇನಿಗೆ ಭೃಷ್ಟನ್ನು ಉರುಸಿಸುವುದಿಲ್ಲ. ರಾಜೇಂದ್ರ,
ಮಿತ್ರ ಸದ್ಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ ಕರ್ಣ, ನೀನು ಅವರಂತೆ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಈ ಕುರುಕುಲವನ್ನು ಏಕೆ ಧ್ವಂಸ ಮಾಡುವೆ? ಈ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ಯೋಚಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಕರ್ಣ ಬಲೆ ಬಲೆ ಕರ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಿ ಬಂದ ನಿನಗೆ ದಾತನಾರು, ಈತವ ಮರೆತು ಬೆಳಗಿದರೆ ಉನಗಲಗುವುದು ಘೋರ ಸಮರ. ಕೃಷ್ಣ, ಪಾಂಡು ತನಯರ ಹಿತವನ ಬಯಸುತ್ತ. ಕೃಷ್ಣ, ಬಲೆ ಬಲೆ ಸಹೋದರ. ಪಾಂಡು ತನಯರ ಹಿತವನ ಬಯಸುತ್ತ ಸತ್ಯ ನಾಟಕವ ಆಡಲೆಂದು ಬಂದೆ. ಕೃಷ್ಣ, ಸಂಧಿಯ ನಾಟಕವ ಆಡಲೆಂದು ಬಂದೆ. ಸಲ್ಲದು ನಿನಗೆ ಬಲೆ ಕರ್ಣ. ಬಲ್ಲವನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ಬಲೆ ಬಲೆ ಕರ್ಣ. ಬಲ್ಲವನೇ. ವಾಮ ವಲ್ಲವನೇ. ಕೃಷ್ಣ, ಬಲೆ ಬಲೆ ಮಿತ್ರ. ಆಟವಂತರು ನಾವು. ಬಲೆ ಬಲೆ ಮಿತ್ರ. ಕೃಷ್ಣ, ಕೃಷ್ಣ, ಬಲೆ ಬಲೆ ಸಹೋದರ. ಆಟವಂತರು ನಾವು ದಿಕ್ಕವಿದು ತಿಳಿಯಲಿ. ದುರದಳು ಪಾತನ ಶಿರ. ಮಿತ್ರ. ಬಲೆ ಬಲೆ ಕರ್ಣ. ದುರದಳು ಪಾರ್ತನ ಶಿರವನ ಕಡೆಯುವೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ವಾಮ ವಲ್ಲಭನೇ. ಬಲೆ ಬಲೆ ಕರ್ಣ. ಬಲೆ ಬಲೆ ಮಿತ್ರ. ಕೃಷ್ಣ, ಕರ್ಣ ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನಲ್ಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆ ಅಲ್ಲವೇ? ಹಾ, ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿ ತರುಮನವನ್ನರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಕರ್ಣ, ಯಾದವಾಂಗ್ರಿಯ ಗಂಟಲು ಬಿಗಿದಂತಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ. ಓಹೋ, ಬೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಕೃಷ್ಣ,
ಭಾರತ ಭೂಮಿ ಸಜೈಸೆ ರಾಜಾ ಸಮಾನ ಶೌರ್ಯ ನಿರಾಕರಿಸದಿರೇ ಭಾರತ ಭೂಮಿ ಸಜೈಸೆ ರಾಜಾ ಅನೋ ಜಾತರ ಕರೆ ಅನೋ ಜಾತರ ಕರೆಯಲೆತ್ತು ಜಾತಿ ಪಡ ಕರೆಯಲೆತ್ತು ಜಾತಿ ಪಡ வாழை பலதான் மனதுதான் வாழை பலு ಧರ್ಮ ನೆಲುತ್ತ ಚಲಿತ ಕರ್ಣ ಮರಿತ ಹೊರಗೊನೆ ತಾನೆ ಭಾರತ ಭೂಮಿ ಸಜೈಸೆ ಸಮಾನ ಶೌರ್ಯ ನಿರಾಕರಿಸದಿರೇ ಭಾರತ ಭೂಮಿ ಸಜೈಸೆ ಸುಯೋಧನ ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಈ ನಿನ್ನ ಗುರು ಹಿರಿಯರು ಸಹೋದರರು ಮತ್ತು ಸ್ನೇಹಿತರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಗುರುಕುಲವನ್ನು ಏಕೆ ಧ್ವಂಸ ಮಾಡುವೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಮತ್ತು ಶಾಂತಿ ಹೊರತಾಗಿ ಮತ್ತವರಿಗೆ ಏನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯ್ ಯದುಪತಿ ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಭಕ್ತರ ಸಲುವಾಗಿ ಕೃಷ್ಣ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಲ್ಲಿ ಕೇವಲ ಮಾನವ ಕೋಟಿಯನ್ನು ಉತ್ತರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಈ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡುವ ಗೌರವ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುಪತಿ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ, ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಛಾತ್ರ ಧರ್ಮವಿಹುದೇ ಏಡಿ ಪಾಂಡವರಲೆ ಕೃಷ್ಣ, ಛಾತ್ರ ಧರ್ಮವಿಹುದೇ ಏಡಿ ಪಾಂಡವರಲೆ ರೋಡಿ ಅಳಗವರದೆಂತ ಶ್ರೇಷ್ಠರೆನಿಬ್ಬರ ಕೃಷ್ಣ ಅಲ್ಲವೇ ಈ ತಂದೆಯ ಬಯಕೆ ಕೃಷ್ಣ ಅರಿತು ನೀನಿದೆಲ್ಲವ ಅರಿತು ನೀನಿದೆಲ್ಲವ ಶಾಂತಿ ಮೂಡಿತೆಯ ಮುಕುಂದ ಭ್ರಾಂತಿ ಮೂಡಿತೆಯ ಕೃಷ್ಣ. ಸುಯೋಧನ, ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನೊಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ
ಮತ್ತು ಜೀವಮಾನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನೇ ಅಗತ್ಯವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತಕ್ಕೆ ಎಳೆದುದನ್ನು ಮರೆತೆಯಾ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಚ ಅಪರಾಧಗಳು ಅನಂತ ಕಾಲವು ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಶ್ರುತಿಯನ್ನು ಹಿಂಬಾಲಿಸುವುದು ನೆನಪಿನಲ್ಲಿಡು. ಧರ್ಮನಿಷ್ಠರು, ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ವಾರಣಾವತಾರದ ಹೊರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ಭೀಷ್ಮ ದ್ರೋಣಾದಿಗಳು ನಿನಗೆ ಆಜ್ಞೆಯನ್ನು ಮಾಡಿದರು. ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಕೃಷ್ಣ, ಎಲ್ಲವನ್ನು ಅವರೇ ಅಪಹರಿಸಲು ಇದು ಗೋಪಿಕಾಂಗನೆಯರ ಮನೆಯ ಬೆಣ್ಣೆ ಮುದ್ದೆ ಅಲ್ಲ ಕೃಷ್ಣ. ಕುರುವೀರರಿಂದ ರಕ್ಷಿತವಾಗಿರುವ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕಮಲ್ಲ, ಇದನ್ನು ಚೆನ್ನಾಗಿ ತಿಳಿದುಕೋ. ಹೋಗಲಿ, ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡು, ಪಾಂಡವರು ಅದರಿಂದಲೇ ತೃಪ್ತರಾಗುವರು. ವಾಸುದೇವ, ಸುಯೋಧನ, 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿವೆ. ಎಲ್ಲರೂ ಅಲ್ಲಿಗೆ ಹೋಗಲಿ, ಒಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ಸುಯೋಧನ, ನಮ್ಮ ಭೀಮಸೇನ ಮಹಾ ಹೊರಟ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವನು. ಆದ್ದರಿಂದ ಅವನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡೆಯ. ಕೃಷ್ಣ, ಸುಯೋಧನ, ಏನಂದೆ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನು ವಾಸಕ್ಕಾದರೂ ಊರನ್ನಾದರೂ ಕೊಡೆಯ ಎಂದೆ. ಆ ಭೀಮನಿಗೊಂದು ಊರು, ಆ ಬಂಡ ಭೀಮನಿಗೊಂದು ಊರು. ಅದು ನಿನ್ನ ಭ್ರಮೆ, ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟಾಳು ಕಲಿಕೌರವೇಶ್ವರನನ್ನು ಕಂಡು ಅಂದು ಆ ಮಯ ಸಭೆಯಲ್ಲಿ ಕೈ ಚಪ್ಪಾಳೆ ಕಟ್ಟಿ ಕೆಳಗೆ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಈ ಛಲವೆಂಬ ವಜ್ರ ಕವಚವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಕದನಕ್ಕೆ ನಿಂತರು ಸರಿಯೇ. ಕಲಿ ಅಂಶದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಈ ಹಸ್ತಿನಾವತಿ ಅಷ್ಟೈಶ್ವರ್ಯ ಸಂಪನ್ನನಾದ ಸುಯೋಧನ ಸಾರ್ವಭೌಮನು ಈ ಹಸ್ತಿನಾವತಿಯ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದ ಮಣ್ಣಿಗೆ ಆದರೂ ಸರಿಯೇ. ಛಲ ಕೃಷ್ಣ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೃಷ್ಣ, ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ ಬಿಡಲು ನೆಲವನ್ನು ಕೊಡೆ. ಕೃಷ್ಣ, ಛಲವನ ಬಿಡಲು ನೆಲವನ್ನು ಕೊಡೆ. ಛಲವ ಜಯಿಸಿ ಗನ ಮುದದಿ ಕೊಡುವುದಿಲ್ಲವೋ ಪಡೆಯ ಮಗದನ್ನು ತಾರಿತೇಳು ಕೊಡುವುದಿಲ್ಲವೋ ಭೂತದಲ್ಲಿ ಪಾಂಡವರು ಸೊತ್ತು ದತ್ತರಾಗಿರುವ ಆ ಪಾಂಡನಂದನರು ಎನ್ನೊಡನೆ ಇದ್ದವ. ಕೃಷ್ಣ, ಮಾಡಿ ಜಲಲಿ ರಜೆ ನೋಡಿ ಇರುವೆನ. ಯುದ್ಧ ಮಾಡಿ ಗೆಲ್ಲಲಿ ರಜೆ ನೋಡಿ ಇರುವೆ. ಛಲವ ಬಿಡೆನೋ ನೆಲವ, ಛಲವನ ಬಿಡೆನೋ ನೆಲವನ್ನು ಕೊಡು. ಛಲವ ಜಯಿಸಿ ಗಣ ಮುದದಿ ಕೊಡುವುದಿಲ್ಲವೋ ಪಡೆಯ ಮಗದನ್ನು ತಾರಿತೇನೆ ಕೊಡುವುದಿಲ್ಲ.
ಯೂತದಲ್ಲಿ ಪಾಂಡವರು ಸೋತುದಗ್ಗರಾಗಿರುವ ಕೃಷ್ಣ, ಯೂತದಲ್ಲಿ ಪಾಂಡವರು ಸೋತುದಗ್ಗರಾಗಿರುವ ನೀತಿಯ ನರಿತು ಈ ಪರಿ ನುಡಿಯ ನೀತಿಯ ನರಿತು ಈ ಪರಿ ನುಡಿಯ ಫಲವ ಬಿಡನೋ ನೆಲವ ಛಲವನ ಬಿಡನೋ ನೆಲವನು ಕೊಡು ಛಲವ ಜಯಿಸಿ ಗನ ಮುದದಿ ಕೊಡುವುದಿಲ್ಲವೋ ಪದೇಯ ಮಗನನ್ನು ಸಾರಿಸೇವೆ ಕೊಡುವುದಿಲ್ಲವೋ ಬಿಡುವುದಿಲ್ಲ ಕೊಡುವುದಿಲ್ಲವೋ ರಾಜ್ಯವ ಕೃಷ್ಣ ಅಂತರಂಗದಲ್ಲಿ ಯುದ್ಧವನ್ನು ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಎಂದು ಮಾತನಾಡುವ ಈ ನಿನ್ನ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ ಕೃಷ್ಣ? ಒಂದು ಊರಲ್ಲ, ಒಂದು ಊರಲ್ಲಿ ಒಂದು ಗೋಪಾದದ ಜಾಗದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ. ಸುಮ್ಮನೆ ಹೊರಟು ಹೋಗು. ಕೃಷ್ಣ ವಾಸುದೇವ ಅದಕ್ಕಿಂತ ಬದಲುವೆ ಅದೇ ಮಾತು ಬದಲುವೆ ಅದಕ್ಕಿಂತ ಬದಲುವೆ ಅದೇ ಮಾತು ಬದಲುವೆ ಕುಲ ಇಲ್ಲ ಕುಲವ ಭರತಯ ಕುಲಗಳು ಕಳೆಯಲು ಕುಲ ಇಲ್ಲ ಕುಲವ ಭರತಯ ಕುಲಗಳು ಕಳೆಯಲು ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯಾ ಕುರುಕುಲದ ಕಳಂಕ ಸ್ವರೂಪನೇ? ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಏದು ಕುಲ ಕಳಂಕ ಸ್ವರೂಪನೇ. ಸುಯೋಧನ, ಈ ದರ್ಪಿತ ವಾಕ್ಯವನ್ನು ಇನ್ನಷ್ಟು ಹೊತ್ತು ಸಹಿಸಬಲ್ಲೆ. ನಡಿ ಸುಮ್ಮನೆ. ಅಗ್ರಜ ಸೋದರ ಇದು ಕೌರವರ ರಾಜಸಭೆ ಅಲ್ಲ, ಪಾಂಡುನಂದನನ ಮಿತ್ರ ಕೂಟ. ನಿನ್ನನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ಹೇಗೆ ನಿನ್ನ ನಿಂದನೆಯನ್ನು ಕೇಳುತ್ತಿರುವರು ನೋಡಣ್ಣ. ಸಮಯವು ದೊರಕಿದರೆ ಇವರು ಎಂತಹ ಘೋರ ಹತ್ಯೆಗೂ ಯೋಚಿಸಲು ತಕ್ಕವರಲ್ಲ. ಬಂಧಿಸು ಕೃಷ್ಣನನ್ನು. ನನ್ನನ್ನು ಬಂಧಿಸುವ ಸುಯೋಧನ. ಬಟ್ಟೆಯಿಂದ ಬೆಂಕಿಯನ್ನು
ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವೆಯಾ? ಇದು ವ್ಯರ್ಥ, ನಿನ್ನಿಂದ ಆಗದು. ಏ ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ. ಸಹೋದರ ಬಂಧಿಸು ಕೃಷ್ಣನನ್ನು. ಈಗ ಕಟ್ಟಿರಿ ನನ್ನನ್ನು, ಜಾಗೃತನಾಗುವುದನ್ನು ಯೋಗ ಮಾಡಿ. ಮಾಯೆ ಮಾಯೆ ಮಾಯೆ